ನಮಸ್ತೆ TRP ಇಂಡಿಯನ್ ಕಿಚನ್ಗೆ ಸ್ವಾಗತ. ಆ್ಯಕ್ಚುಲಿ ಮೊನ್ನೆ ಊರಿಗೆ ಹೋಗಿದ್ವಿ, ಅಲ್ಲಿ ಬಾಳೆಗೊನೆ ತಂದ್ವಿ ನೋಡಿ. ಇದು ಹಣ್ಣಾಗಕ್ಕೆ 3-4 ದಿನ ತಗೊಂಡಿದೆ. ಸಖತ್ತಾಗಿ ಮಾತ್ರ ಹಣ್ಣಾಗಿದೆ. ಅಮ್ಮ, ಈ ಬಾಳೆಹಣ್ಣು ಹೆಸರೇನು? ರಸದಾಳೆ ಅಂತೆ. ತುಂಬ ಚೆನ್ನಾಗಿದೆ ನೋಡಿ. ಜೋಶಿ, ಆಂಡ್ರಿ ಹೆಂಗಿದೆ? ಏ ಬಾಳೆಹಣ್ಣು. ಕಟ್ ಮಾಡ್ಬೇಕಾ? ಹಂಗೆ ಎತ್ಕೊಂತೀನ್ರಿ. ಅಮ್ಮ ಅಮ್ಮ ಏಯ್ ಬಿಡು. ಹೇ ಬಾಳೆಹಣ್ಣು ಅಮ್ಮ ಕಟ್ ಮಾಡ್ತಾ ಇದ್ರು. ಇರು ನಾನು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಅಮ್ಮನ ಸ್ಟಾಪ್ ಮಾಡಿಸಿ ನೋಡಿ, ಅಮ್ಮ ಗೊನೆ ಕಟ್ ಮಾಡ್ತಿದ್ದಾರೆ. ಇದು ಅದು ಹಾಗೆ ಬಾರಕ್ಕೆ ಇದಾಗ್ಬಿಡುತ್ತೆ, ತುಂಬ ಮೆತ್ತಗಾಗುತ್ತೆ. ನಾನು ಮಾಡಿದ್ದೆ, ಎಷ್ಟು ಕ್ಲೀನಾಗಿ ಮಾಡಿದೆ ಗೊತ್ತಾಗಲೇ. ಕತ್ತಿ ದಿಂಡು ಮಾತ್ರ ಹಂಗೆ ಕಟ್ ಮಾಡು. ಒಂದು ಸ್ವಲ್ಪ ಆ ಕಡೆ ಒಂದು ಸ್ವಲ್ಪ, ಈ ಕಡೆ ಒಂದು ಸ್ವಲ್ಪ ಕಟ್ ಹಾಕು. ಇದು ಹಣ್ಣು ಏನು ಗೊತ್ತಾ, ಹೋದ ವಾರ ಭಾನುವಾರ ತಗೊಂಡು ಬಂದಿದ್ದೆ ಆಯಿತಾ. ಈ ಭಾನುವಾರಕ್ಕೆ ಇಷ್ಟು ಹಣ್ಣಾಗಿದೆ. ಯಾವುದೇ ಕೆಮಿಕಲ್ ಕೆಮಿಕಲ್ ಏನೂ ಇಲ್ಲ. ಸಕ್ಕದಾಗ ಹಣ್ಣಾಗಿದೆ ನೋಡಿ. ಕಟ್ ಮಾಡಿ ಇಟ್ಬಿಟ್ಟು ಪಾಪ, ಅದು ಬಾರಕ್ಕೆ ಇದಾಗುತ್ತೆ. ಹಂಗೆ ಹಣ್ಣಾಗಲಿ. ಇಲ್ಲ ಅದನ್ನ ಹಂಗೆ ಇಟ್ಬಿಟ್ಟು ಹಣ್ಣಾಗಲಿ. ಅದು ಹಂಗೆ ಗೊನೆ. ಇವರು ಒಬ್ಬ ಬಾಳೆಹಣ್ಣಿಗೆ ರೆಡಿ ಇದ್ದಾರೆ ಮಕ್ಕಳು ತಿನ್ನಕ್ಕೆ. ಹಾಂ, ಅದು ಈ ಕಡೆ ಒಂದು ಕಟ್ ಮಾಡಿ. ಬಿಚ್ಕೊಡ್ತೀನಿ ರಮ್ಮ. ಇನ್ನೊಬ್ಳು ಬಂದು ಬಿಚ್ಕೊಡು, ನೀನು ಬಿಚ್ಕೊಡು ಅಕ್ಕಾಗಿ, ತಂಗಿಗೆ. ಬಿಚ್ಕೊಡು ನೋಡಿ, ನಮ್ಮ ಆಂಡ್ರಿಯ ಬಂದ್ಲು ಬಿಚ್ಕೊಡಕ್ಕೆ. ಏಯ್ ಬಿಚ್ಕೊಡು ಅಂದರೆ ಹಣ್ಣು ಅವಳು ಹಿಡ್ಕೊಂಡು ಸಿಪ್ಪೆನ ಇವಳು ಕೊಡ್ತಾಳೆ ನೋಡಿ. ಏನು ಹುಷಾರಿದ್ದಾಳಂತ. ಅಲ್ಲಿ ಕತ್ತಿ ಶಾರ್ಪ್ ಇಲ್ದಿರ ಸಾಹಸ ಮಾಡ್ತಾ ಇದ್ದೀರ. ಇಲ್ಲಿ ನೋಡಿ ಬಾಳೆಹಣ್ಣು ವೇಟಿಂಗ್ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮ್ಮನೆ ಮಕ್ಕಳು ಹಿಂಗೆ ಆಡ್ತಾರಾ? ಕಮೆಂಟ್ ಮಾಡಿ ಆಯಿತಾ ನನಗೆ. ಕೊಡೆ ಬಾಳೆಹಣ್ಣು ಅವಳಿಗೆ. ಚೆನ್ನಾಗಿದ್ಯಾ? ಜೋಚ್ಮಾ ಹೆಂಗಿದೆಮ್ಮ ಬಾಳೆಹಣ್ಣು? ಚೆನ್ನಾಗಿದೆಯಾ? ಅಮ್ಮ ಪಾಪ ಆಂಡ್ರಿಯಾಗೂ ಒಂದು ಕೊಟ್ಬಿಡಮ್ಮ. ಆಂಡ್ರು ನಿನಗೆ ಬೇಕಮ್ಮ? ಹಾಂ, ಬೇಕಾ ಬಾಳೆಹಣ್ಣು? ಹೆಂಗೆ ತಿನ್ನೋದು ಬಾಳೆಹಣ್ಣು? ನೋಡಿ ಕೊಡ್ತಾ ಇದ್ದಾಳ್ತೀನಿ. ಚೆನ್ನಾಗಿದೆಯಾ? ಟೇಸ್ಟ್ ಆಗಿದೆಯಾ? ಎಲ್ಲ ಕಟ್ ಮಾಡಾಗಿದೆ ಈಗ.
ಜೋಚಿ ಆಂಟಿಗೆ ತಿನ್ಸಮ್ಮ ಒಂದು ಸ್ವಲ್ಪ ಬಾಳೆಹಣ್ಣು. ಇನ್ನೊಂದು ಸ್ವಲ್ಪ ತಿನ್ಸಮ್ಮ ಆಂಟ್ರಿಯಾಗೆ ಬಾಳೆಹಣ್ಣು ತಿನ್ನು. ಹಣ್ಣಾಗಿರೋದು ಹಂಗೆ ಬಿಡಿಸಿ ಇಟ್ಬಿಡು. ರಸದಾಲೆ ಬಾಳೆ ಹಣ್ಣು ಎಲ್ಲಿ ತೋರಿಸ್ಮ. ಹಾಂ, ತಮಿಳ್ನಾಡಿಂದ ತಂದಿದ್ದು. ಮೊನ್ನೆ ತಮಿಳ್ನಾಡಿಗೆ ಹೋಗಿದ್ವಿ. ಮನೆ ಇದೆ ತಾನೆ, ಬಾಗಿಲು ತೆಗ್ದಿದೆ ತಾನೆ, ಮೇಲೆ ಇಟ್ಬಿಡು ಅಲ್ಲಿ ಅವ್ರ ಮನೆಯಲ್ಲಿ. ಅಲ್ಲಿಂದ ತಂದ್ವಿ. ಅಲ್ಲಿ ತೋಟದಲ್ಲಿ ನಮ್ಮ ರಿಲೇಷನ್ ಅವ್ರ ಮನೆಗೆ ಹೋಗಿದ್ವಿ. ಅಮ್ಮನದು ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ, ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಅಲ್ಲಿ ದೊಡ್ಡ ತೋಟ, ಬಾಳೆಹಣ್ಣು ಮತ್ತು ಇದು ತೆಂಗಿನಕಾಯಿ ತೋಟ. ನಾವು ಇದೊಂದು ಗೊನೆ ಎತ್ಕೊಂಡ್ಬಂದಿದ್ವಿ, ಅದನ್ನು ಈಗ ಕಟ್ ಮಾಡಿದ್ದು. ಸಪ್ರೇಟಾಗಿ ಇಟ್ಬಿಡೋಣ. ಹಾಂ, ಎಲ್ಲ ಮನೆಗೂ ಶಿಫ್ಟ್ ಆಗ್ತಾ ಇದೆ ಇವಾಗ, ಮೇಲೆ ಕೆಳಗಡೆ ಅಂತ ಹೇಳಿ. ಹಾಂ, ಸಾಮಾನ್ಯವಾಗಿ ತಮಿಳ್ನಾಡವ್ರಿಗೆ ಗೊತ್ತಿರ್ತೈತಿ ಹಣ್ಣು. ಇಲ್ಲೂ ಅಪರೂಪ ಬರ್ತೈತೆ, ಆ ಕೆಂಪುದು ಅದು ಇದು ಬರ್ತೈತೆ. ಆದರೆ ರಸ್ತಾಳಿ ಬಾಳೆಹಣ್ಣು ಅಂದ್ರೆ ಅಲ್ಲಿದೆ ತಮಿಳ್ನಾಡಿಗೆ, ತುಂಬ ಸಿಹಿ ಇರ್ತೈತೆ. ಅಮ್ಮಮ್ಮ ಇನ್ನೊಂದು ಸತಿ ಎತ್ತು ಒಂದು ಬಾಳೆಹಣ್ಣು. ಹಾಂ, ನೋಡೋದು ಚೆನ್ನಾಗಿದೆ ನೋಡು. ಇದು ಫುಲ್ ಹಣ್ಣಾಗಿದೆ ಅಲ್ಲ. ಹಾಂ, ಬಾಳೆಹಣ್ಣೆಲ್ಲ ತಿಂದಾಯ್ತಾ ನೀವು? ಹಾಂ, ಬಾಯ್ ಮಾಡಿ ಎಲ್ಲರಿಗೂ. ಸೊ ಇನ್ನೂ ರೆಸಿಪಿ ವಿಡಿಯೋ ಬೇರೆ ಅಪ್ಲೋಡ್ ಮಾಡಿಲ್ಲ ನಾನು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ನೆನ್ನೆ ಎಲ್ಲ ರೆಸಾರ್ಟಿಗೆ ಹೋಗಿದ್ರು ಅಮ್ಮ ಅವರು. ಇವಾಗ ನೈಟ್ ಬಂದಿದ್ದು. ಸೊ ಮನೆಯೆಲ್ಲ ಹಾಗಾಗಿ ಎಲ್ಲ ಮನೆ ಕೆಲಸ ಮಾಡ್ಕೋಬೇಕು. ದೋಸೆ ಮಾಡಿದ್ದು ಬೆಳಿಗ್ಗೆ, ಹಾಗೆ ಪುಳಿಯೋಗರೆ ಮಾಡಿ ಕಳಿಸಿದ್ಲು ಶುಭ. ಹಾಂ ಹಾಂ ಹಾಂ, ಹಣ್ಣು ಇಡ್ತಾ ಇದ್ದಾರಮ್ಮ. ಹಣ್ಣು ಫುಲ್ ಹಣ್ಣಾಗಿಬಿಟ್ಟಿತ್ತಲ್ಲ, ಹಾಗಾಗಿ ಹಾಗೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ಬಿಟ್ಟು, ಹಾಳಾಗುತ್ತೆ ಅಂತ ಹೇಳಿ ಅಮ್ಮ ಹಣ್ಣು ಫಸ್ಟ್ ಕುಯ್ದು ಬಿಟ್ಟರು. ಇದು ಇನ್ನು ಇವತ್ತು ಏನು ಮಾಡೋದಮ್ಮ ಅಡುಗೆ? ಸಾಯಂಕಾಲ ನೋಡೋಣ ಅಂತೀಯಾ? ಹಂಗೆ ಇಟ್ಬಿಟ್ರೆ ಎಲ್ಲ ತಿನ್ಕೊತಾರೆ. ಹಣ್ಣಾಗಿ ಟೇಬಲ್ ಮೇಲೆನೇ ಇಟ್ಟಿದ್ದಾರೆ. ಇದು ಹಣ್ಣಾಗಿದೆ, ಇದು ಟೇಬಲ್ ಮೇಲೆ ಇಟ್ಬಿಡಿ, ಯಾರಾದರೂ ತಿನ್ಕೊತಾರೆ. ಎಲ್ಲ ಮನೆ ಬೇರೆ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ. ಎಲ್ಲ ಕ್ಲೀನ್ ಮಾಡ್ತಿದ್ದಾರಮ್ಮ. ಆ್ಯಕ್ಚುಲಿ ನೆನ್ನೆ ರೆಸಾರ್ಟಿಗೆ ಹೋಗಿದ್ರಲ್ಲ. ರೆಸಾರ್ಟ್ ಹೇಗಿತ್ತಮ್ಮ? ಸೂಪರಾಗಿತ್ತಾ? ಹಾಂ, ಅದು ಸಕಲೇಶ್ಪುರದಲ್ಲಿ ರೆಸ್ಟ್ರೋ ಅಂತ ಹೇಳಿ ಯಾವುದೋ ರೆಸಾರ್ಟ್. ತುಂಬಾ ಚೆನ್ನಾಗಿತ್ತಂತೆ. ಒನ್ ಡೇ ಹಾಗೆ 1 ನೈಟ್ ಸ್ಟೇ ಮಾಡಿ ಬಂದರು. ಸೊ ಅದ್ರದ್ದು ವಿಡಿಯೋ ಫೋಟೋಸ್ ಎಲ್ಲ ತಾನೇ ಹತ್ರ ನೋಡಬೇಕು. ನಾನು ಹೋಗಲಿಲ್ಲ, ಇವ್ರು ಮಾತ್ರ ಹೋಗಿದ್ರು. ಹಾಗಾಗಿ ಬೆಳಿಗ್ಗೆ ಎಲ್ಲ ಎದ್ದಿದ್ದು ಲೇಟು. ಇನ್ನೂ ಏನು ಮಾಡಲಿಲ್ಲ, ಮಾಡಬೇಕು. ಒಬ್ರೊಬ್ಬರೇ ನೋಡಿ ಇಲ್ಲಿ ಹೇಗೆ ಆಟಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳು. ತಲೆ ಬಾಚ್ಕೊಳೋದು ಇವಳು. ಹಾಂ 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 ಹಾಂ. ಮನೆ ಕ್ಲೀನ್ ಮಾಡಿರಿ, ಮಾಡ್ತೀರಾ ನೀವು? ಎಲ್ಲ ಮನೆ ಗಲೀಜು ಮಾಡ್ತೀರಾ ಅಷ್ಟೇ, ನೀವು ಕ್ಲೀನ್ ಮಾಡಲ್ಲ ನೀವು ಅಲ್ಲ. ಒಬ್ಳು ಫೋನಲ್ಲಿ
ನಾನು ಕೆಲಸ ಶುರು ಮಾಡ್ಬೇಕು ಇನ್ನೇನು ಈಗ. ಡೈನಿಂಗ್ ಟೇಬಲ್ ಪೂರ್ತಿ ಎಲ್ಲ ನೋಡಿ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಮಾಡ್ತಾ ಇದ್ರು ಕೆಲಸ ಕರ್ಗೋದಿಲ್ಲ. ಅವಳಿಗೆ ಔಷಧಿ ಹಾಕ್ಬೇಕಿತ್ತು. ಆ್ಯಕ್ಚುಲಿ ಜೋಸ್ಲಿನ್ಗೆ ಒಂದು ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ. ಅವಳಿಗೆ ಔಷಧಿ ಹಾಕ್ಬೇಕೀಗ. ಇನ್ನೊಂದ್ಸತಿ ಮಾಡು. ಆ ಮೀನು ಎತ್ಕೊಂಬಂದು ನನಗೆ ಕಚ್ಚಿ ಕಚ್ಚಿ ಮಾಡ್ತಿದ್ದಾಳೆ ನೋಡಿ. ಮಗು ಹತ್ರ ನೋಡಿ ಆಡೋದು ನೋಡಿ ಇವಳು. ಆ್ಯಕ್ಚುಲಿ ರೆಸಾರ್ಟ್ ಹೆಸರು ರೊಸೆಟಾ. ನಾನು ಮರ್ತೋಗಿತ್ತು. ರೊಸೆಟಾ ಸಕಲೇಶ್ಪುರದಲ್ಲಿರೋ ಅಂಥ ರೆಸಾರ್ಟು. ಯಾರಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಆರಾಮ್ಸೆ ಮಾಡ್ಬೋದು. ತುಂಬ ಚೆನ್ನಾಗಿತ್ತಂತೆ. ನಾನು ಹೋಗಿದ್ದಿದ್ರೆ ವೀಡಿಯೋಸ್ ಎಲ್ಲ ಮಾಡ್ತಿದ್ದೆ, ಬಟ್ ನಾನು ಹೋಗೋಕ್ಕಾಗಲಿಲ್ಲ ಮಗುನ ಎತ್ಕೊಂಡು. ಹಾಗಾಗಿ ನಮ್ಮ ಯಜಮಾನ್ರು ಹಾಗೆ ನನ್ನ ಮಗಳು ನಮ್ಮ ತಾಯಿ 3 ಜನ ಹೋಗಿದ್ರು. ಇವತ್ತು ಬಂದಿದ್ದಾರೆ ಎಲ್ಲ. ಏನ್ಮಾ ಡ್ಯಾನ್ಸ್ ಹಾಕ್ಬೇಕಾ? ಸಾಂಗ್ಸ್ ಹಾಕಿದ್ರೆ ಇವಾಗ ಬೆಳಗ್ಗೆ ಹೊತ್ತು ಇವ್ರದ್ದು ಎಕ್ಸಸೈಸ್ ಡ್ಯಾನ್ಸ್ ಮಾಡೋದು ನೋಡಿ ಹೆಂಗೆ ಮಾಡ್ತಾರೆ. ಸಾಂಗ್ ಇಲ್ದಿರನೇ ಡ್ಯಾನ್ಸ್. ಹಾಕ್ತೀನಿ ಸಾಂಗ್ ಹಾಕ್ತೀನಿ. ಸಾಂಗ್ ಹಾಕಿ ಅಂತ ಕೇಳ್ತಾ ಇದ್ದಾಳೆ ನಮ್ಮ ಆಂಡ್ರಿಯಾ. ಯಾವ ಸಾಂಗ್ ಬೇಕಮ್ಮ ನಿನಗೆ? ಹಾಂ, ಸಾಂಗ್ ಬೇಡ ಬೇಕಾ? ಹಾಕ್ತೀನಿ ಬನ್ನಿ. ಓಕೆ ಓಕೆ ಆಯ್ತಲ್ಲ ಇವತ್ತಿಂದು ನಮ್ಮದು ವಿಡಿಯೋ. ಹಾಂ, ಥ್ಯಾಂಕ್ ಯು. ಬಾಯ್ ಮಾಡು. ಬಾಯ್.